ಒಂದೂರಿನಲ್ಲಿ ಅನಾಮಿಕಾ ಅನ್ನುವ ಹುಡುಗಿಯೊಬ್ಬಳಿದ್ದಳು. ಅವಳಿಗೆ ಬಹಳ ಜಂಬ ಇದ್ದಿತ್ತು. ಹಣ ಇದೆ ಅನ್ನುವ ಪೊಗರಿನಿಂದ ಬಡವರನ್ನು ಬಹಳ ಅಹಂಕಾರದಿಂದ ನೋಡುತ್ತಿದ್ದಳು. ಅನಾಮಿಕಳಿಗೆ ಮದುವೆಯಾದ ಹೊಸದರಲ್ಲಿ ಒಂದು ದಿನ ಬೆಳಿಗ್ಗೆಯೇ ಟಿವಿ ನೋಡಿಕೊಂಡು ಕುಳಿತಿದ್ದಳು. ಇಷ್ಟರಲ್ಲಿ ಅವಳ ಅತ್ತೆ ನಿರ್ಮಲಾ ಅಲ್ಲಿಗೆ ಬರುತ್ತಾಳೆ. ಅಮ್ಮ ಅನಾಮಿಕಾ, ಇವತ್ತು ಶ್ರಾವಣ ಶುಕ್ರವಾರ, ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗೆ ರಂಗೋಲಿ ಇಡಮ್ಮ. ಏನು? ನಾನು ಮನೇನೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬೇಕಾ? ಅವೆಲ್ಲ ನನ್ನ ಕೈಲಿ ಆಗಲ್ಲ. ಆದ್ರೂ ನನ್ನ ತಂದೆ ತಾಯಿಗಳು ನಿಮ್ಗೆ ಅಷ್ಟೊಂದು ವರದಕ್ಷಿಣೆ ಕೊಟ್ಟು ನಿಮ್ಮ ಮಗಂಗೆ ಮದ್ವೆ ಮಾಡ್ಕೊಟ್ಟಿದ್ದು ಈ ಕೆಲ್ಸಗಳೆಲ್ಲ ಮಾಡೋಕಲ್ಲ. ಬೇಕಿದ್ರೆ ನೀವೇ ಮಾಡ್ಕೊಳ್ಳಿ. ಇಂಥ ಕೆಲ್ಸ ಹೇಳಿದ್ರೆ ನನಗೆ ಸರಿ ಹೋಗಲ್ಲ. ಆದ್ರೂ ನಮ್ ಕೆಲ್ಸ ನಾವು ಮಾಡೋದಕ್ಕೆ ತಪ್ಪೇನಿದೆ ಅನಾಮಿಕಾ? ತಪ್ಪೋ ಸರಿನೋ, ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಹಣ ಬಿಸಾಕಿದ್ರೆ ಬಹಳ ಜನ ಕೆಲ್ಸದವ್ರು ಬರ್ತಾರೆ. ನಮ್ಮಂತಹ ದುಡ್ಡಿರುವವರು ಕೆಲಸ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಎಂದು ಅನಾಮಿಕಾ ರೂಮಿನೊಳಗೆ ಹೊರಟು ಹೋಗುತ್ತಾಳೆ. ಆಗ ನಿರ್ಮಲಾ ಹೀಗಂದುಕೊಳ್ಳುತ್ತಾಳೆ, ಹಣ ಇರುವವರ ಮನೆಯಲ್ಲಿ ಹುಟ್ಟು ಬೆಳೆದಿದ್ರಿಂದ ಈ ಹುಡುಗಿಗೆ ಬಹಳ ಪೊಗರಿದೆ ಎಂದು ನಿರ್ಮಲಾ ಎಲ್ಲ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುತ್ತಿರುತ್ತಾಳೆ. ಇನ್ನು ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ನಿರ್ಮಲಳಿಗೆ ಅವಳ ತವರಿನಿಂದ ನೆಂಟರು ಬರುತ್ತಾರೆ ಅಂತ ಫೋನ್ ಬರುತ್ತದೆ. ಆಗಲೇ ಅನಾಮಿಕಾ ಹೊರಗೆ ಹೋಗುತ್ತಿರುವಾಗ ನಿರ್ಮಲಾ ಅವಳನ್ನು ತಡೆಯುತ್ತಾಳೆ. ಅಮ್ಮ ಅನಾಮಿಕಾ, ಈ ದಿನ ನಮ್ಮ ಮನೆಗೆ ನಮ್ಮ ತವರು ಮನೆಯಿಂದ ನೆಂಟರು ಬರ್ತಾ ಇದ್ದಾರೆ. ನೀನು ಎಲ್ಲೂ ಹೋಗದೆ ಮನೆಯಲ್ಲೇ ಇರು. ನಿಮ್ಮ ತವರು ಮನೆಯವರ? ಅವ್ರನ್ನ ನೋಡ್ತಾ ಇದ್ರೆ ನನಗೆ ಹೇಗೋ ಅನ್ಸುತ್ತೆ. ಅಂತಹ ದುಡ್ಡಿಲ್ದವರು ನಮ್ಮ ಮನೆಯೊಳಗೆ ಬರ್ದಿದ್ರೆ ಒಳ್ಳೇದು. ಮೇಲೆ ಅವ್ರಿಗೆ ಸೇವೆ ಬೇರೆ ಮಾಡ್ಬೇಕು ಅಂದ್ರೆ ನನ್ನಿಂದ ಆಗಲ್ಲ. ಅಲ್ದೆ ನನಗೆ ಹೊರಗಡೆ ಬೇರೆ ಕೆಲಸ ಇದೆ. ಅಷ್ಟೊಂದು ಪೊಗರಿರ್ಬಾರ್ದು. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಎಲ್ರಿಗೂ ಬೆಲೆ ಕೊಡ್ಬೇಕು ಅನಾಮಿಕಾ. ಯಾರನ್ನು ಕೀಳಾಗಿ ನೋಡ್ಬಾರ್ದು. ಇನ್ನು ಸಾಕು ನಿಲ್ಸಿ ನಿಮ್ಮ ಉಪನ್ಯಾಸ. ಇದೆಲ್ಲ ಕೇಳೋ ಸಹನೆ ನನಗಿಲ್ಲ. ನಿಮ್ ಸೊಸೆ ಎಲ್ಲಿ ಅಂತ ಕೇಳಿದ್ರೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದಾಳೆ ಅಂತ ಹೇಳಿ ಎಂದು ಹೇಳಿ ಕಾರ್ ತೆಗೆದುಕೊಂಡು ಅನಾಮಿಕಾ ಹೊರಗೆ ಹೊರಟು ಹೋಗುತ್ತಾಳೆ. ಹಾಗೆ ರೋಡ್ ಮಧ್ಯದಲ್ಲಿ ಡ್ರೈವ್ ಮಾಡುತ್ತಾ ಜಂಬದಿಂದ ಹೋಗುತ್ತಿರುತ್ತಾಳೆ ಅನಾಮಿಕಾ. ಇಷ್ಟರಲ್ಲಿ ಒಬ್ಬ ವ್ಯಕ್ತಿ ಸೈಕಲ್ನಲ್ಲಿ ಅವಳ ಎದುರಿಗೆ ಬರುತ್ತಾನೆ. ಅದರಿಂದ ಅನಾಮಿಕಳಿಗೆ ಇನ್ನೂ ಕೋಪ ಬರುತ್ತದೆ. ಎದುರಿಗೆ ಹೋಗಿ ಆ ಸೈಕಲ್ ಅನ್ನು ಡಿಕ್ಕಿ ಹೊಡೆಯುತ್ತಾಳೆ. ಆ ವ್ಯಕ್ತಿ ಕೆಳಗೆ ಬಿದ್ದು ಬಿಡುತ್ತಾನೆ. ತಕ್ಷಣ ಅನಾಮಿಕಾ ಕಾರಿನಿಂದ ಕೆಳಗಿಳಿಯುತ್ತಾಳೆ. ಏಯ್, ಇಂಥ ಧನವಂತರ ಕಾರ್ ರೋಡ್ ಮೇಲೆ ಬರ್ತಿರುವಾಗ ದೂರ ಹೋಗ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಇಂತಹ ಡೊಕ್ಕು ಸೈಕಲ್ ಅನ್ನು ರೋಡ್ ಮೇಲೆ ಬರದಂತೆ ಗೌರ್ಮೆಂಟ್ ನಿಷೇಧಿಸಿದ್ರೆ ಚೆನ್ನಾಗಿರುತ್ತೆ. ಏನು ಇದೇನು ನಿನ್ನ ಅಪ್ಪ ಕಟ್ಸಿದ್ ರೋಡ್ ಅನ್ಕೊಂಡ್ಯಾ? ನೀನ್ ಇಷ್ಟ ಬಂದ ಹಾಗೆ ಹೇಳ್ತಿದ್ಯಾ? ಇನ್ನೊಂದು ಮಾತು ಹೆಚ್ಚಿಗೆ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ ಎಂದು ಬೆದರಿಸುತ್ತಾಳೆ ಅನಾಮಿಕಾ. ಅವನು ಭಯದಿಂದ ಸೈಕಲ್ ತೆಗೆದುಕೊಂಡು ಓಡಿ ಹೋಗುತ್ತಾನೆ. ಹಾಗೆ ಬಡ ಜನರನ್ನು ಅಸ್ಪೃಶ್ಯರ ತರಹ ನೋಡುತ್ತಿದ್ದಳು. ಹಣ ಇದೆ ಅನ್ನುವ ಅಹಂಕಾರದಿಂದ ಹುಚ್ಚಾಪಟ್ಟೆ ಶಾಪಿಂಗ್ ಮಾಡುತ್ತಾ ಅನಗತ್ಯವಾಗಿ ಹಣವನ್ನೆಲ್ಲ ವೇಸ್ಟ್ ಮಾಡುತ್ತಿದ್ದಳು ಅನಾಮಿಕಾ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಅವರ ಮನೆಗೆ ಒಬ್ಬ ಹೊಸ ಕೆಲಸದವಳು ಬಂದು ಮನೆಯನ್ನು ಕ್ಲೀನ್ ಮಾಡುತ್ತಿರುತ್ತಾಳೆ. ಎಲ್ಲ ಕ್ಲೀನ್ ಮಾಡಿದ ನಂತರ ಅನಾಮಿಕಳ ರೂಮ್ ಕ್ಲೀನ್ ಮಾಡಲಿಕ್ಕೆ ಹೋಗುತ್ತಾಳೆ. ಅನಾಮಿಕಾ ಬೆಳಗಾದರೂ ಸರಿ ಇನ್ನು ನಿದ್ದೆ ಹೋಗುತ್ತಾ ಇದ್ದಳು. ಕೆಲಸದವಳು ಬಂದಿದ್ದರಿಂದ ಅನಾಮಿಕಳಿಗೆ ಎಚ್ಚರವಾಗುತ್ತದೆ. ಎದ್ದು ಕುಳಿತುಕೊಳ್ಳುತ್ತಾಳೆ. ಎದುರಲ್ಲಿ ಕೆಲಸದವಳು ನಿಂತುಕೊಂಡಿರುತ್ತಾಳೆ. ಬೆಳಿಗ್ಗೆ ಕೆಲಸದವಳು ಇರುವುದಕ್ಕೆ ಅನಾಮಿಕಳಿಗೆ ಕೋಪ ಬಂದು ಹತ್ತಿರಕ್ಕೆ ಹೋಗಿ ಕೆನ್ನೆಯ ಮೇಲೆ ಹೊಡೆಯುತ್ತಾಳೆ. ಅಮ್ಮ ಅಮ್ಮ, ಹೊಡಿಬೇಡಮ್ಮ. ನಿಮ್ಮ ಅತ್ತೆ ಮನೆನೆಲ್ಲ ಕ್ಲೀನ್ ಮಾಡು ಅಂದ್ರು. ನಾನು ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಬಂದಿದ್ದೀನಮ್ಮ. ರೂಮ್ ಒಳಗೆ ಪರ್ಮಿಷನ್ ತಗೊಂಡ್ ಬರ್ಬೇಕು ಅನ್ನೋ ಜ್ಞಾನ ಇಲ್ಲ. ಅದಕ್ಕೆ ಇನ್ನು ಕೆಲಸದವರಾಗೆ ಬದುಕ್ತಾ ಇದ್ದೀರಾ. ಬೆಳಿಗ್ಗೆನೆ ನಿಮ್ಮಂತವರ ಮುಖ ನೋಡಿದ್ರೆ ಎಷ್ಟು ಅರಿಷ್ಟ ಬರುತ್ತೋ ಏನೋ. ಇಲ್ಲಿಂದ ಹೊರಟು ಹೋಗು ಎಂದು ಅನಾಮಿಕಾ ಗಟ್ಟಿಯಾಗಿ ಹರಚುತ್ತಾಳೆ. ಅದರಿಂದ ಆ ಕೆಲಸದವಳು ಬಹಳ ದುಃಖ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದನ್ನು ನೋಡಿದ ನಿರ್ಮಲಾ ಅನಾಮಿಕಳ ಹತ್ತಿರ ಬರುತ್ತಾಳೆ. ನಿನಗೆ ದಿನದಿನಕ್ಕೂ ಜಂಬ ಬಹಳ ಹೆಚ್ಚಾಗ್ತಾ ಇದೆ. ಯಾಕೆ ಎಲ್ರನ್ನೂ ಅಷ್ಟು ಕೀಳಾಗಿ ನೋಡ್ತಿದೀಯಾ? ಅವಳನ್ನು ನಾನೇ ನಿನ್ ರೂಮ್ಗೆ ಕಳಿಸ್ದೆ. ಹಾಗಾದ್ರೆ ಮೊದಲು ನಿಮ್ಮನ್ನ ಅನ್ಬೇಕು. ನನ್ನ ಪರ್ಮಿಷನ್ ಇಲ್ದೆ ಅಂತಹ ಲೇಬರ್ಸ್ ಅನ್ನು ನಮ್ ರೂಮಿಗೆ ಯಾಕೆ ಕಳಿಸ್ದೆ? ನೀನು ಹೀಗೆ ಬೆಳಿಗ್ಗೆ 10 ಗಂಟೆ ತನಕನೂ ಮಲಗಿದ್ರೆ ಕಳಿಸ್ದೆ ಏನ್ ಮಾಡ್ಲಿ? ಹೀಗೆ ಎಲ್ರನ್ನೂ ಕೀಳಾಗಿ ನೋಡಿದ್ರೆ ಒಬ್ರು ಮನೆ ಕೆಲಸದವರೇ ಬರೋದಿಲ್ಲ. ನಿಮಗೆ ಗೊತ್ತಿಲ್ವಾ? ಒಂದು 10 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಅಂದ್ರೆ ಬಹಳ ಜನ ಬರ್ತಾರೆ ಎಂದು ಅನಾಮಿಕಾ ಬಹಳ ಅಹಂಕಾರದಿಂದ ಮಾತನಾಡುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತದೆ. ಅನಾಮಿಕಳಲ್ಲಿ ಯಾವ ರೀತಿಯ ಬದಲಾವಣೆಯೂ ಬರುವುದಿಲ್ಲ. ಒಂದು ದಿನ ಅನಾಮಿಕಾ ಕಾರಿನಲ್ಲಿ ಸ್ಪೀಡ್ ಆಗಿ ಹೋಗುತ್ತಿರುತ್ತಾಳೆ. ಎತ್ತರವಿರೋ ಪ್ರದೇಶದಲ್ಲಿ ಕಾರ್ ಹಿಡಿತ ತಪ್ಪಿ ಒಂದು ಮರಕ್ಕೆ ಡಿ ಹೊಡೆಯುತ್ತದೆ. ಅದರಿಂದ ಅನಾಮಿಕಳ ಕಾರ್ ಡೋರ್ ಓಪನ್ ಹಾಕಿ ಅನಾಮಿಕಾ ಕೆಳಗೆ ಬಿದ್ದು ಬಿಡುತ್ತಾಳೆ. ಬಹಳ ಗಾಯಗಳಾಗುತ್ತದೆ.
ಅನಾಮಿಕಳಿಗೆ ಬಹಳ ರಕ್ತ ಕಾರುತ್ತಿರುತ್ತದೆ. ಆದರೂ ಅನಾಮಿಕಳಿಗೆ ಎಚ್ಚರವಾಗಿ ಇದ್ದುದರಿಂದ ಒದ್ದಾಡುತ್ತಿದ್ದಳು. ಯಾರಾದ್ರೂ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ ಎಂದು ಅನಾಮಿಕಾ ಕರೆಯುತ್ತಿರುತ್ತಾಳೆ. ಇನ್ನು ಆ ರೋಡ್ ಮೇಲೆ ಬಹಳ ಕಾರುಗಳು ಹೋಗುತ್ತಿದ್ದರೂ ಒಬ್ಬರು ಕೂಡ ಅವಳಿಗೆ ಸಹಾಯ ಮಾಡಲಿಕ್ಕೆ ಮುಂದಕ್ಕೆ ಬರುವುದಿಲ್ಲ. ಹಚ್ಚಿಕೊಳ್ಳದೆ ಹೋಗುತ್ತಿರುತ್ತಾರೆ. ಹಾಗೆ ಅನಾಮಿಕಾ ಬಾಯಾರಿಕೆಯಿಂದ ಒದ್ದಾಡುತ್ತಿದ್ದಳು. ದೇವ್ರೇ, ಯಾರಾದ್ರೂ ಬಂದು ನನಗೆ ಸಹಾಯ ಮಾಡೋ ಹಾಗೆ ಮಾಡು ಎನ್ನುತ್ತಾ ಅನಾಮಿಕಾ ಆ ಭಗವಂತನನ್ನು ಬೇಡಿಕೊಳ್ಳುತ್ತಾಳೆ. ಇಷ್ಟರಲ್ಲಿ ಆ ಕಡೆಯಿಂದ ಹೊಲದ ಕೆಲಸ ಪೂರ್ತಿ ಮಾಡಿಕೊಂಡು ಹೋಗುತ್ತಿದ್ದ ಕೂಲಿ ಕೆಲಸದವರು ಕಾಣುತ್ತಾರೆ. ತಕ್ಷಣ ಅಲ್ಲಿಗೆ ಸೇರಿಕೊಳ್ಳುತ್ತಾರೆ. ನನ್ನನ್ನು ಬೇಗ ಕಾಪಾಡಿ, ನಿಮಗೆ ಪುಣ್ಯ ಬರುತ್ತೆ ಎಂದು ಅನಾಮಿಕಾ ಅವರನ್ನು ಬೇಡಿಕೊಳ್ಳುತ್ತಾಳೆ. ಅವರು ತಡ ಮಾಡದೆ ಅವಳನ್ನು ಎತ್ತಿಕೊಂಡು ಅಲ್ಲಿರುವ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಡಾಕ್ಟರ್ ಬಹಳ ರಕ್ತ ಹೋಗಿದೆ ಎಂದು ಹೇಳಿದ್ದರಿಂದ ಆ ಕೂಲಿಯವರೇ ಮೂವರು ಅನಾಮಿಕಳಿಗೆ ರಕ್ತದಾನ ಮಾಡುತ್ತಾರೆ. ಡಾಕ್ಟರ್ ತಕ್ಷಣ ಟ್ರೀಟ್ಮೆಂಟ್ ಮಾಡಿ ಅನಾಮಿಕಳ ಪ್ರಾಣ ಕಾಪಾಡುತ್ತಾರೆ. ಅದನ್ನು ಕೇಳಿದ ನಿರ್ಮಲಾ ತಕ್ಷಣ ಹಾಸ್ಪಿಟಲ್ ಸೇರಿಕೊಳ್ಳುತ್ತಾಳೆ. ಸ್ವಲ್ಪ ಹೊತ್ತಿಗೆ ಅನಾಮಿಕಳಿಗೆ ಎಚ್ಚರವಾಗುತ್ತದೆ. ಪಕ್ಕದಲ್ಲಿ ನಿರ್ಮಲಾ ಕುಳಿತುಕೊಂಡಿರುತ್ತಾಳೆ. ಅತ್ತೆ, ಡಾಕ್ಟರ್ ಏನಂದ್ರು? ಸಮಯಕ್ಕೆ ಆ ಕೂಲಿಯವರು ನಿನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅವರೇ ರಕ್ತದಾನ ಮಾಡಿ ನಿನ್ನ ಪ್ರಾಣ ಕಾಪಾಡಿದ್ರು ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ಡಾಕ್ಟರ್ಗೆ ತಿಳಿಯದೆ ಆ ಬಡವರ ರಕ್ತ ನಿನಗೆ ಏರಿಸಿ ನಿನ್ನ ಪ್ರಾಣ ಕಾಪಾಡಿದ್ರು. ನೀನು ಬಡವರನ್ನ ಕೀಳಾಗಿ ನೋಡ್ತೀಯಲ್ಲ, ಪಾಪ ಅವ್ರಿಗೆ ತಿಳಿದೆ ನಿನಗೆ ರಕ್ತದಾನ ಮಾಡಿದ್ರು ಎಂದು ನಿರ್ಮಲಾ ಮಾತನಾಡುತ್ತಾ ಇರುತ್ತಾಳೆ. ಅದನ್ನು ಕೇಳಿದ ಅನಾಮಿಕಾ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ನನಗೆ ಈಗ ಬಹಳ ಬುದ್ಧಿ ಬಂದಿದೆ. ನಾನು ಇಷ್ಟು ದಿನವೂ ಹಣ ಇರುವವರಿಗೆ ಬೆಲೆ ಕೊಟ್ಟು ಬಹಳ ದೊಡ್ಡ ತಪ್ಪು ಮಾಡಿದೆ ಅತ್ತೆ. ಮನುಷ್ಯನಿಗೆ ಹಣಕ್ಕಿಂತ ಸಹಾಯ ಮಾಡುವ ಮನಸ್ಸಿರಬೇಕು, ಎಲ್ಲರನ್ನ ಸಮಾನವಾಗಿ ನೋಡಬೇಕು ಅಂತ ನನಗೆ ಈಗಲೇ ತಿಳಿದು ಬಂತು. ಇನ್ನು ನಾನು ಜೀವನದಲ್ಲಿ ಯಾವತ್ತಿಗೂ ಪೊಗರಿಂದ ನಡೆಯೋದಿಲ್ಲ ಅತ್ತೆ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ ಅನಾಮಿಕಾ. ಹಾಗೆ ಬುದ್ಧಿ ತಂದುಕೊಂಡ ಅನಾಮಿಕಾ ಮನೆಯಲ್ಲಿ ಎಲ್ಲ ಕೆಲಸ ಮಾಡುತ್ತಾ ಎಲ್ಲರ ಜೊತೆಗೆ ಬಹಳ ಚೆನ್ನಾಗಿ ನಡೆಯಲಿಕ್ಕೆ ಪ್ರಾರಂಭಿಸಿದಳು. ಅದನ್ನು ನೋಡಿದ ಅತ್ತೆ ಬಹಳ ಸಂತೋಷ ಪಡುತ್ತಾಳೆ. ನೋಡಿದ್ರಾ, ಒಂದು ರೋಡ್ ಪ್ರಮಾದ ಅನಾಮಿಕಳಲ್ಲಿ ಎಂತಹ ಬದಲಾವಣೆ ತಂದಿತು. ಸಿರಿಪುರ ಅನ್ನುವ ಊರಿನಲ್ಲಿ ಸಾವಿತ್ರಿ ಅನ್ನುವ ಹೆಂಗಸಿದ್ದಳು. ಸಾವಿತ್ರಿ ಬಹಳ ಒಳ್ಳೆಯ ಹೆಂಗಸು. ಇನ್ನು ಅವರ ಮಗ ಕಿಶೋರ್ ಊರಿಗೆ ಹತ್ತಿರವಿದ್ದ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದನು. ಕಿಶೋರನಿಗೆ ಅನಾಮಿಕಾ ಅನ್ನುವ ಹುಡುಗಿಯ ಜೊತೆ ಮದುವೆ ಮಾಡಿಸುತ್ತಾಳೆ ಸಾವಿತ್ರಿ. ಅನಾಮಿಕಾ ಒಬ್ಬ ದೊಡ್ಡ ಗಯ್ಯಾಳಿ ಹೆಂಗಸು. ದೊಡ್ಡವರೆಂದರೆ ನಿಜಕ್ಕೂ ಗೌರವವೇ ಇಲ್ಲ. ಮದುವೆಯಾದಾಗಿನಿಂದ ಅನಾಮಿಕಾ ಸಾವಿತ್ರಿಯನ್ನು ಸ್ವಲ್ಪ ಕೂಡ ಗೌರವಿಸುತ್ತಿರಲಿಲ್ಲ. ಆದರೆ ಸಾವಿತ್ರಿ ಅನಾಮಿಕಳನ್ನು ತನ್ನ ಮಗಳ ಹಾಗೆ ಭಾವಿಸುತ್ತಿದ್ದಳು. ಪ್ರತಿ ಕೆಲಸದಲ್ಲೂ ಅನಾಮಿಕಳಿಗೆ ಸಹಾಯ ಮಾಡುತ್ತಿದ್ದಳು. ಆದರೆ ಅನಾಮಿಕಾ ಅದನ್ನು ಹಚ್ಚಿಕೊಳ್ಳದೆ ಸಾವಿತ್ರಿಯನ್ನು ತನ್ನ ವೈರಿಯ ಹಾಗೆ ಭಾವಿಸುತ್ತಿದ್ದಳು. ಹಾಗೆ ಕೆಲ ದಿನಗಳು ಕಳೆದವು. ಒಂದು ದಿನ ಅನಾಮಿಕಾ ಟಿವಿ ನೋಡುತ್ತಿರುವಾಗ ಸಾವಿತ್ರಿ ನೀರಸವಾಗಿ ಬರುತ್ತಾಳೆ. ಅಮ್ಮ, ಅನಾಮಿಕಾ, ಈ ದಿನ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ, ಸ್ವಲ್ಪ ಅನ್ನ ತಂದ್ಕೊಡಮ್ಮ. ಏನು ಹಾಕೊಳಕ್ಕಾಗಲ್ಲ, ಆದ್ರೆ ತಿನ್ನೋದಕ್ಕಾಗತ್ತಾ? ನಾನು ಸೀರಿಯಲ್ ನೋಡ್ತಾ ಇದ್ದೀನಿ, ಎಲ್ಲ ಅಲ್ಲೇ ಇದೆ, ಬೇಕಾಗಿದ್ದು ತಿಂದು ಮಿಕ್ಕ ಕೆಲಸ ಮುಗಿಸಿಬಿಡಿ ಎಂದು ಅನಾಮಿಕಾ ಹೇಳುತ್ತಾಳೆ. ಪಾಪ ಸಾವಿತ್ರಿ ನೋವಿನಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈ ವಯಸ್ಸಾದವರನ್ನು ಕೈಲಾದಷ್ಟು ಬೇಗ ಮನೆಯಿಂದ ಹೋಗುವಂತೆ ಮಾಡಬೇಕು, ಆಗ್ಲೇ ಗಂಡ ಹೆಂಡತಿ ಪ್ರಶಾಂತವಾಗಿ ಬದುಕುತ್ತಾರೆ. ಈ ದಿನ ಇವರು ಬರುತ್ತಲೇ ಪಟ್ಟಣಕ್ಕೆ ಹೋಗೋಣ ಅಂತ ಕೇಳ್ತೀನಿ. ಈಕೆ ಹೇಗೂ ಈ ಮನೆ ಬಿಟ್ಟು ಹೋಗುವ ಹಾಗೆ ಕಾಣೆ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಇನ್ನು ಆ ದಿನ ರಾತ್ರಿ ಕಿಶೋರ್ ಮನೆಗೆ ಬರುತ್ತಾನೆ. ಅನಾಮಿಕಾ ರೂಮಿನಲ್ಲಿ ಕುಳಿತುಕೊಂಡು ಏನೋ ಆಲೋಚಿಸುತ್ತಿರುತ್ತಾಳೆ. ಅದನ್ನು ಗಮನಿಸುತ್ತಾನೆ ಕಿಶೋರ್. ಏನ ಅನಾಮಿಕಾ, ಏನೋ ತೀವ್ರವಾಗಿ ಆಲೋಚಿಸ್ತಾ ಇದೀಯಾ? ಏನೇನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ಯಾ? ಹೌದು ಅಂದ್ರೆ ನಾವು ಪಟ್ಟಣಕ್ಕೆ ಹೋಗ್ಬಿಡೋಣವಾ? ಪಟ್ಟಣಕ್ಕೆ ಏಕೆ? ನಮಗೆ ಇಲ್ಲಿ ಸ್ವಂತ ಮನೆ ಇದೆಲ್ಲ, ಇದನ್ ಬಿಟ್ಟು ಎಲ್ರು ಪಟ್ಟಣಕ್ಕೆ ಹೋಗೋ ಅಗತ್ಯ ಏನಿದೆ? ಎಲ್ರೂ ಅಲ್ಲ, ನಾವಿಬ್ರೇ. ನಿಮ್ಮಮ್ಮ ಇಲ್ಲೇ ಇರ್ತಾರೆ. ನಾವಿಬ್ರು ಅಲ್ಗೆ ಹೋದ್ರೆ ನಮ್ಮಮ್ಮ ಒಬ್ರೇ ಇಲ್ಲಿ ಏನ್ ಮಾಡ್ತಾರೆ? ಅರೆ, ನಿನ್ನನ್ನು ಇಲ್ಲಿ ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ಲ ಅವರು. ಇನ್ನು ಅವಳನ್ ಬಿಟ್ಟು ಪಟ್ಟಣಕ್ಕೆ ಹೋಗೋ ಅಗತ್ಯ ಏನೂ ಇಲ್ವಲ್ಲ. ನಮ್ ಜೊತೆ ನಿಮ್ಮಮ್ಮ ಇರೋದು ನನಗಿಷ್ಟವಿಲ್ಲ, ಅದಕ್ಕೆ ನಾವು ಸಪ್ರೇಟ್ ಆಗಿರ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನು ನಿನ್ನ ಹುಚ್ಚು ಆಲೋಚನೆಗಳನ್ನ ಮರ್ತು ಬಿಡು ಅನಾಮಿಕಾ. ಇನ್ನು ನಾವು ಎಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀವಿ ಎಂದು ಕಿಶೋರ್ ಗಟ್ಟಿಯಾಗಿ ಅರಚಿ ಹೇಳುತ್ತಿರುವ ಹಾಗೆ ಉತ್ತರ ಹೇಳಲಾಗದೆ ಸೈಲೆಂಟ್ ಆಗಿ ಹೋಗುತ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಕಿಶೋರ್ ಆಫೀಸ್ಗೆ ಹೋಗುತ್ತಾನೆ.
ಕಿಶೋರ್ ನನ್ನ ಮಾತು ಕೇಳೋ ಹಾಗೇ ಇಲ್ಲ. ಇನ್ನು ನಾನು ಏನಾದ್ರೂ ಒಂದು ಮಾಡಿ ಇವಳು ನಮ್ಮ ಮನೆಯಿಂದ ಹೊರಗೆ ದಬ್ಬಬೇಕು. ಆಗ ನಾನು ನನ್ನ ಗಂಡ ಹ್ಯಾಪಿಯಾಗಿ ಇರಬಹುದು ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಹಾಗೆ 2 ದಿನಗಳು ಕಳೆದ ನಂತರ ಒಂದು ದಿನ ಸಾವಿತ್ರಿ ಬಟ್ಟೆ ಒಗೆಯುತ್ತಿರುವುದನ್ನು ನೋಡುತ್ತಾಳೆ ಅನಾಮಿಕಾ. ನನ್ನ ಬಟ್ಟೆಗಳನ್ನು ಕೂಡ ಒಗೆ ಅಂತ ಅವಳ ಮುಂದೆ ಹಾಕ್ತೀನಿ. ಅವಳಿಗೆ ಕೋಪ ಬಂದು ನನ್ನ ಜೊತೆ ಜಗಳ ಆಡ್ತಾಳೆ. ಆದ್ರಿಂದ ನಾನು ನನ್ನ ಗಂಡನನ್ನು ಕರ್ಕೊಂಡು ಬೇರೆ ಹೋಗ್ಬಹುದು ಎಂದು ಅನಾಮಿಕಾ ಅಂದುಕೊಂಡು ತನ್ನ ಬಟ್ಟೆ ತೆಗೆದುಕೊಂಡು ಬಂದು ಸಾವಿತ್ರಿಯ ಮುಂದೆ ಹಾಕುತ್ತಾಳೆ. ನನ್ನ ಬಟ್ಟೆ ಕೂಡ ಒಗೆದು ಹಾಕು. ಸರಿಮ್ಮ, ನೀನು ಏನಾದ್ರೂ ಕೆಲಸ ಇದ್ರೆ ಮಾಡ್ಕೋ. ಸಾವಿತ್ರಿ ಹಾಗೆ ಅಂದದ್ದಕ್ಕೆ ಗಲಾಟೆ ಮಾಡಲಾಗದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ. ಛೇ, ಜಗಳ ಆಡ್ತಾಳೆ ಅಂತ ಅನ್ಕೊಂಡ್ರೆ ಏನ್ ನಡೆಯಿತು ಈಗ ಎಂದು ಅನಾಮಿಕಾ ಅಂದುಕೊಂಡು ಹೋಗಿ ಟಿವಿ ನೋಡಿಕೊಂಡು ಕುಳಿತುಕೊಳ್ಳುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತವೆ. ಅನಾಮಿಕಾ ಸಾವಿತ್ರಿಗೆ ಆ ಕೆಲಸ ಈ ಕೆಲಸ ಹೇಳಿ ಬಹಳ ಕಷ್ಟ ಕೊಡುತ್ತಿದ್ದಳು. ಆದರೆ ಸಾವಿತ್ರಿ ಮಾತ್ರ ಅದೇನು ಹಚ್ಚಿಕೊಳ್ಳದೆ ನಗುತ್ತಾ ಮಾಡುತ್ತಿರುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆಯುತ್ತವೆ. ಹಾಗಿರುವಾಗ ಒಂದು ದಿನ ಬೆಳಿಗ್ಗೆ ಅನಾಮಿಕಾ ವಾಂತಿ ಮಾಡಿಕೊಳ್ಳುತ್ತಿದ್ದರಿಂದ ಅವಳು ಪ್ರೆಗ್ನೆಂಟ್ ಎಂದು ತಿಳಿದುಕೊಂಡು ಬಹಳ ಸಂತೋಷ ಪಡುತ್ತಾನೆ ಕಿಶೋರ್. ವಾ, ಈ ದಿನ ಬೆಳಿಗ್ಗೆನೆ ಎಷ್ಟು ಒಳ್ಳೆ ಶುಭವಾರ್ತೆ ತಿಳಿದೆ. ಈ ದಿನ ನನಗೆ ಬಹಳ ಸಂತೋಷವಾಗಿದೆ ಅನಾಮಿಕಾ. ನಮ್ಮ ಆಫೀಸ್ನಲ್ಲಿ ಎಲ್ರಿಗೂ ಸ್ವೀಟ್ ತಿನ್ನಿಸ್ಬೇಕು ಎಂದು ಕಿಶೋರ್ ಸಂಭ್ರಮ ಪಡುತ್ತಾ ಆಫೀಸ್ಗೆ ಹೊರಟು ಹೋಗುತ್ತಾನೆ. ಆಗ ಸಾವಿತ್ರಿ ಕೂಡ ಸಂತೋಷ ಪಡುತ್ತಾಳೆ. ಅಮ್ಮ ಅನಾಮಿಕಾ, ನೀನು ಈ ದಿನದಿಂದ ಬಹಳ ಜಾಗೃತಿಯಾಗಿರ್ಬೇಕು. ನೀನ್ ಎಷ್ಟು ಸಂತೋಷವಾಗಿದ್ರೆ ಹೊಟ್ಟೆನಲ್ಲಿರೋ ಮಗು ಅಷ್ಟು ಆರೋಗ್ಯವಾಗಿರುತ್ತೆ. ನೀವು ಜೊತೆಗಿದ್ರೆ ನನಗೆ ಸಂತೋಷ ಹೇಗಿರುತ್ತೆ? ಮದುವೆಯಾದವರ ನಡುವೆ ಇರಬೇಕಾ ಇಲ್ವಾ ಅನ್ನುವ ಜ್ಞಾನ ಕೂಡ ಇಲ್ಲ. ಇಲ್ಲಿಗೆ ಬಂದು ಬುದ್ಧಿವಾದ ಹೇಳ್ತಿದ್ದಾಳೆ ಎಂದು ಅನಾಮಿಕಾ ಬೇಸರಿಸಿಕೊಳ್ಳುತ್ತಾಳೆ. ಅದನ್ನು ಕೇಳಿದ ಸಾವಿತ್ರಿ ಬಹಳ ಬಾಧೆ ಪಡುತ್ತಾಳೆ. ನೀನು ನನ್ನ ಮಗ ಸಂತೋಷವಾಗಿರೋದೇ ನನಗ್ ಬೇಕು. ನಾನು ಇಲ್ಲಿರೋದು ನಿನಗಿಷ್ಟ ಇಲ್ಲ ಇದ್ರೆ ನಾನು ಮನೆಯಿಂದ ಹೊರಟು ಹೋಗ್ತೀನಿ ಅನಾಮಿಕಾ. ಹಾ, ಆ ಕೆಲಸ ಮಾಡ್ಕೊಂಡು ಪುಣ್ಯ ಕಟ್ಕೊಳ್ಳಿ. ನಾವು ಮನೆಯಲ್ಲಿ ಹಾಯಾಗಿರ್ತೀವಿ ಎಂದು ಅನಾಮಿಕಾ ಹೇಳುತ್ತಾಳೆ. ಆ ಮಾತುಗಳನ್ನು ಕೇಳಿ ಬಹಳ ದುಃಖಪಟ್ಟು